ಈ ಮಾತನ್ನು ಮಾತಾಡಿದ್ರ ಅಂತೇಳಿ. ಯಾಕಂದ್ರೆ ಯಾರಿಗಾದ್ರೂ ಇದ್ದೇ ಇರ್ತದೆ ಕಾಂಪಿಟೇಟರ್ ಅಂದ ತಕ್ಷಣ ಇಲ್ಲಿ ಏನೋ ಒಂದಿಷ್ಟು ಮನಸ್ಸಿಗೆ ಎಲ್ಲೋ ಒಂದಿಷ್ಟು ನೋವಾದಾಗ ಈ ರೀತಿ ಮಾತಾಡುವಂಥದ್ದು ಅಂತೇಳಿ. ಅಂದರೆ ಡಿ ಕೆ ಶಿವಕುಮಾರ್ ಅವರು ಹೊರಟಂಥ ರೀತಿ ಸರಿ ಇಲ್ಲ. ಸಿದ್ದರಾಮಯ್ಯರ ಆದಿಯಾಗಿ ಅವ್ರ ಬೆಂಬಲಿಗಳನ್ನ ತೆಗೆದುಕೊಂಡು ಮುಂದೆ ಹೋಗ್ಬೇಕಾಗಿತ್ತು. ಮತ್ತು ಈಗ ನಿಮ್ಗೆ ಗೊತ್ತದ ಹಲವು ಸಲ ಡಿ ಕೆ ಶಿ ಅವರು ಮುಖ್ಯಮಂತ್ರಿ ಆಗೋಸ್ಕರ ಪ್ರಯತ್ನ ಮಾಡಿದಾಗ ಅವ್ರ ವಿರುದ್ಧವಾಗಿ ನಿಂತವ್ರು ಯಾರಪ್ಪ ಅಂದ್ರೆ ಮುಂಚೂಣಿಯಲ್ಲಿ ಇದೆ ಸತೀಶ್ ಜಾರಕಿಹೊಳಿ, ಅವ್ರ ಜೊತೆಗೆ ಶ್ರೀ ಮಹದೇವಪ್ಪನವರು, ಜೊತೆಗೆ ನಮ್ಮ ರಾಯರೆಡ್ಡಿ ಅವರಾಗಿರ್ಬೋದು ಅಥವಾ ಬಿ ಆರ್ ಪಾಟೀಲರಾಗಿರ್ಬೋದು, ಜೊತೆಗೆ ಇಲ್ಲೇ ನಮ್ಮ ಪರಮೇಶ್ವರ್ ಅವರಾಗಿರ್ಬೋದು, ಇವರೆಲ್ಲರೂ ಬಂದು ನಿಲ್ತಾ ಇದ್ರು ಅನ್ನೋದು ನಾವು ಗಮನಿಸಬೇಕಾಗಿದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೀಗಾಗಿ ಈಗ ಅತ್ಯಂತ ಅವರ ಒಡೆದಾಳೋ ನೀತಿ ನಮಗೆ ಗೊತ್ತದ. ಒಂದು ಕಡೆ ಸತೀಶ್ ಅವ್ರನ್ನ, ಇನ್ನೊಂದು ಕಡೆ ಪರಮೇಶ್ವರ್. ಅದು ಪರಮೇಶ್ವರ್ ಅವರನ್ನು ಉಪಮುಖ್ಯಮಂತ್ರಿ ಮಾಡ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯರು ಒತ್ತಡ ಕಾರಣ ಅನ್ನೋದಷ್ಟು ಸ್ಪಷ್ಟ ಅದ. ಅದೇ ಕಾಲಕ್ಕೆ ಎಸ್ ಸಿ ಮಹದೇವಪ್ಪರಿಗೆ ಅವರ ವಿಶೇಷವಾಗಿ ಭ್ರಷ್ಟರು, ಅವರ ಮನೆಯಲ್ಲಿ ಅವರ ಅಳಿಯನೋ ಮತ್ತೆ ಅವರು ಭ್ರಷ್ಟ ವ್ಯವಹಾರ ಮಾಡಿದ್ದಕ್ಕಾಗಿ ಆದರೂ ಪಕ್ಷಕ್ಕೂ ಸಹಿತ ಉಪಯೋಗ ಮಾಡಲಾರ್ದ ಉಳಿದಕ್ಕಾಗಿ ಅವ್ರ ಟಿಕೆಟ್ ಅಂದರೆ ಸಚಿವಗಿರಿ ಸ್ಥಾನವನ್ನು ಕೊಡುವ ಮಟ್ಟದಲ್ಲಿ ಹೈಕಮಾಂಡ್ ಇಲ್ಲ ಅನ್ನುವಂಥ ಮಾತು ಕೇಳಿದಾಗ ಸಹಜವಾಗಿ ಇದರಿಂದೆಲ್ಲ ಡಿ ಕೆ ಶಿ ಇದ್ದಾರೆ ತಮ್ಮ ಎದುರಾಳಿಗಳನ್ನು ಪಕ್ಷದಲ್ಲೇ ಬದಿಗೆ ಸರಿಸೋದು ಕೆಲಸ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಅತ್ಯಂತ ಪ್ರೀತಿ ವಿಶ್ವಾಸ